ಕುಷ್ಟಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆಡಳಿತದ ಸಂಯುಕ್ತಾಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಂಜುನಾಥ್ ಆರ್ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ತನ್ನನ್ನು ತಾನು ದೀಪದಂತೆ ಉರಿಸಿ ತನ್ನ ಕುಟುಂಬಕ್ಕಾಗಿ ಸಲಹುವವಳು ತಾಯಿ. ದೇಶಕ್ಕೆ ವೀರ ಯೋಧರನ್ನ ನೀಡಿದ ತಾಯಂದಿರಿಗೆಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಂದರು. ತನ್ನನ್ನು ತಾನು ಬೆನ್ನು ತಟ್ಟಿಕೊಳ್ಳದೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸಾಕಿ ಸಲಹುವವಳು ತಾಯಿ. ತಾಯಿಯ ಅನುಗ್ರಹದಿಂದ ಸಾಧನೆ ಮಾಡಲು ಸಾಧ್ಯ. ಪ್ರತಿಯೊಬ್ಬ ಪುರುಷನ ಏಳ್ಗೆಯ ಹಿಂದೆ ತಾಯಿ, ಸಹೋದರಿ, ಮಡದಿ ಇರ್ತಾರೆ. ತಾಯಿಗೆ ನಾವು ಏನು ಕೊಟ್ಟಿದ್ದೇವೆ ಎಂದು ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ದ್ರೌಪದಿ ಮುರ್ಮು, ಸಾಲುಮರದ ತಿಮ್ಮಕ್ಕ, ಸುಧಾಮೂರ್ತಿ ಸೇರಿದಂತೆ ಸಾಧನೆ ಮಾಡಿದ ಮಹಿಳೆಯರು ಸ್ಫೂರ್ತಿಯಾಗಬೇಕು. ಯುವತಿಯರೆಲ್ಲರೂ ಪ್ರೀತಿ ಪ್ರೇಮದ ಸುಳಿಯಲ್ಲಿ ಸಿಲುಕದೆ ಉತ್ತಮ ವ್ಯಾಸಂಗ ಪಡೆದು ತಂದೆ ತಾಯಿಯ ಆಸೆಯನ್ನ ಈಡೇರಿಸಬೇಕು. ನಿಮ್ಮಿಂದ ಈ ದೇಶಕ್ಕೆ ಕೊಡುಗೆ ನೀಡಬೇಕು. ಡಿಜಿಟಲ್ ಸಾಧನ ನಮ್ಮ ಜೀವನಕ್ಕೆ ಪೂರಕವಾಗಬೇಕೇ ಹೊರತು ಮಾರಕವಾಗಬಾರದು. ವಿದ್ಯಾರ್ಥಿ ಜೀವನದಲ್ಲಿ ಯಾವುದೇ ಆಮಿಷಕ್ಕೆ ಒಳಗಾಗದೆ ಓದಿನ ಕಡೆಗೆ ಗಮನ ಕೊಡಬೇಕು ಎಂದರು. ಸಿಪಿಐ ವಿಶ್ವನಾಥ್ ಹಿರೇಗೌಡರು ಮಾತನಾಡಿ, ಮಹಿಳೆಯರ ಮತ್ತು ಮಕ್ಕಳ ಮೇಲಿನ ನಡೆಯುವ ಶೋಷಣೆ, ದೌರ್ಜನ್ಯ ತಡೆಗಟ್ಟಬೇಕು. ಈ ದೇಶದ ಸಂಪತ್ತು ಯುವಕರು. ಗ್ರಾಮೀಣ ಭಾಗದಲ್ಲಿ ಯುವಕರಿಗಿಂತ ಕುಡುಕರ ಸಂಖ್ಯೆ ಹೆಚ್ಚಾಗಿದೆ. ಓದಿನ ಕಡೆಗೆ ಗಮನ ಕೊಟ್ಟು ತಂದೆ ತಾಯಿಗೆ ಕೀರ್ತಿ ತರಬೇಕು. ನಿಮ್ಮ ತಂದೆ ತಾಯಿಗಳು ನಿಮಗೆ ಶಿಕ್ಷಣ ಕೊಡಿಸಲು ಎಷ್ಟು ಪರಿಶ್ರಮ ಪಡ್ತಿರ್ತಾರೆ. ಒಂದು ಸಾರಿ ಅವರನ್ನ ಸ್ಮರಿಸಿಕೊಂಡು ಓದಿನ ಕಡೆಗೆ ಗಮನ ಕೊಡಿ ಎಂದರು. ಸಿಡಿಪಿಒ ಯಲ್ಲಮ್ಮಹಂಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಗ್ರೇಡ್ 2 ತಹಶೀಲ್ದಾರ್ ರಜನಿಕಾಂತ್ ಕೆಂಗೇರಿ, ಕೊಪ್ಪಳ ವಿವಿಯ ಕುಲಪತಿ ಡಾಕ್ಟರ್ ಎಸ್ವಿ ಡಾಣಿ, ಸಮಾಜ ಕಲ್ಯಾಣ ಅಧಿಕಾರಿ ತುಗಲೆಪ್ಪ ದೇಸಾಯಿ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ವೀರಪ್ಪ, ವಕೀಲ ಸಂಘದ ಅಧ್ಯಕ್ಷ ಎಚ್ಆರ್ ನಾಯಕ್, ಸಹಾಯಕ ಸರ್ಕಾರಿ ಅಭಿಯೋಜಕ ರಾಯನಗೌಡ ಎಲ್, ಅಪರ ಸರ್ಕಾರಿ ವಕೀಲ ಪರಸಪ್ಪ ಗುಜಮಾಗಡಿ, ವಕೀಲರ ಸಂಘದ ಕಾರ್ಯದರ್ಶಿ ಶಶಿಧರ್ ಶೆಟ್ಟರ್, ವಕೀಲರಾದ ಮರಿಯಪ್ಪ ಲಿಂಗದಹಳ್ಳಿ, ಮಲ್ಲು ಕೋನಸಾಗರ, ಲತಾ ಸ್ಥಾವರಮಠ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು, ಮೇಲ್ವಿಚಾರಕಿಯರು, ವಸತಿ ನಿಲಯದ ಬಾಲಕಿಯರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ ಲೈನತ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಸುಸಂದರ್ಭ ಅಂತ ಹೇಳುವಂಥ ಸುಸಂದರ್ಭ ಇದು ಅಂತ ನನ್ನ ಅನಿಸಿಕೆ. ಯಾಕೆ ಅಂತಂದರೆ, ನಾನು ಹೇಳಿದಾಗೆ ಮಹಿಳೆ ತಾನು ಪಡುವಂತಹ ಯಾವುದೇ ಕಷ್ಟಗಳಿಗೆ ತನ್ನನ್ನು ತಾನು ಬೆನ್ನು ತಟ್ಕೊಳ್ಳೋದಿಲ್ಲ. ತಾನು ಮಾಡುವಂತಹ ಆ ಸೇವೆ ಏನಿದೆ ಅದಕ್ಕೆ ಯಾವುದೇ ರೀತಿ ಸಂಭಾವನೆಯನ್ನಾಗಲಿ ಅಥವಾ ಒಂದು ಹೃತ್ಪೂರ್ವಕ ಮನದುಸು ತುಂಬಿ ಹರಿಸುವಂತಹ ಮಾತುಗಳನ್ನಾಗಲಿ ಎಲ್ಲಿಯೂ ತಾನು ಅಪೇಕ್ಷೆ ಪಡದೆ ತನ್ನ ಕರ್ತವ್ಯವನ್ನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂಥ ಯಾವುದಾದ್ರೂ ಒಂದು ಜೀವಿ ಇದ್ದರೆ ಅದು ತಾಯಿ. ಅದು ಕೇವಲ ಮನುಷ್ಯನಲ್ಲಿ ಮಾತ್ರ ಅಲ್ಲ, ಯಾವುದೇ ಪ್ರಾಣಿಗಳಲ್ಲಿ ತಗೊಳ್ಳಿ, ತಾಯಿಯಾಗಿರುವಂತಹ ಒಂದು ಪ್ರಾಣಿ ಅದು ಇನ್ನು ಮನುಷ್ಯರನ್ನು ಕೂಡ ಒಳಗೂಡಿ ತಾಯಿಯಾಗಿರುವಂತಹ ಒಂದು ಪ್ರಾಣಿ ಏನಿದೆ, ತನ್ನ ಕುಟುಂಬಕ್ಕೋಸ್ಕರ, ತನ್ನ ಮುಂದಿನ ಪೀಳಿಗೆಗೋಸ್ಕರ ತನ್ನನ್ನು ತಾನು ಬಲಿ ಕೊಟ್ಟಾದರೂ ಕೂಡ ಅದು ಕಾಪಾಡುವಂತಹ ಪ್ರಕ್ರಿಯೆ ದೈವದತ್ತವಾಗಿ ಬಂದಿರುವಂಥದ್ದು. ಸೊ ಅಷ್ಟೆಲ್ಲ ತ್ಯಾಗವನ್ನು ಮಾಡಿದಂತಹ, ಅಷ್ಟೆಲ್ಲ ತನ್ನನ್ನು ತಾನು ಶೋಷಣೆಗೆ ಒಳಪಡಿಸ್ಕೊಂಡ್ರೂ ಕೂಡ ತನ್ನ ಮುಂದಿನ ಪೀಳಿಗೆ ಶ್ರೇಯೋಭಿವೃದ್ಧಿಯನ್ನು ಬಯಸುವಂತಹ ಸಹಸ್ರಾರು, ಲಕ್ಷಾಂತರ, ಕೋಟ್ಯಾಂತರ ತಾಯಂದಿರು ಕೂಡ ಇದನ್ನು ನಾವು ನೋಡ್ತಾ ಇದ್ದೇವೆ. ಪ್ರತಿ ಕುಟುಂಬದಲ್ಲಿಯೂ ಕೂಡ ಅಂಥ ಒಬ್ಬ ತಾಯಂದಿರು ಇರ್ತಾರೆ. ಈ ಮಹಿಳಾ ದಿನಾಚರಣೆಯಲ್ಲಿ ಹೆಚ್ಚಾಗಿ ನಾನು ತಾಯಂದಿರ ಬಗ್ಗೆನೇ ಯಾಕೆ ಮಾತನಾಡ್ತೀನಿ ಅಂದರೆ, ನಾನು ನೋಡಿರುವಂತಹ ಎಲ್ಲ ತಾಯಂದಿರಲ್ಲಿಯೂ ಕೂಡ ಅಂಥ ಗುಣಗಳನ್ನು ನಾನು ನೋಡಿದ್ದೀನಿ. ಅಂಥ ಗುಣಗಳ ಆಶೀರ್ವಾದದಿಂದ ಮುಂದೆ ಬಂದಿರುವಂಥ ಸಹಸ್ರಾರು, ಲಕ್ಷಾಂತರ ಜನ ಯುವಕರನ್ನು ಕೂಡ ನಾನು ನೋಡಿದ್ದೀನಿ. ಅಂಥ ಸಾಧನೆ ಮಾಡಿದಂಥ ಸಾಧಕರನ್ನು ಕೂಡ ನಾನು ನೋಡಿದಾಗ ಅವರೆಲ್ಲರ ಸಾಧನೆಯ ಹಿಂದೆ ಬಲವಾಗಿ ನಿಂತಿರುವಂಥದ್ದು ಆ ತಾಯಿಯ ಪ್ರೀತಿ, ಆ ತಾಯಿಯ ಆರೈಕೆ. ಅಂತಹ ತಾಯಿಯ ಆರೈಕೆಯನ್ನು ಪಡೆದಂತಹ ನನ್ನಂಥ ಎಷ್ಟೋ ಜನ, ಹೆಚ್ಚು ಎಲ್ಲ ಪುರುಷರು ಕೂಡ ತನ್ನ ತಾಯಿಯ ಅನುಗ್ರಹದಿಂದಾಗಿಯೇ ತನ್ನ ಯಾವುದಾದ್ರೂ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಎನ್ನುವಂಥದ್ದು ನನ್ನ ಭಾವನೆ. ಕುರಿತು ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಹೆಣ್ಣು ಮಕ್ಕಳ ಶೋಷಣೆ ಸ್ವತಂತ್ರ ಪೂರ್ವದಲ್ಲಿ ಇರ್ತಕ್ಕಂಥ ಅನೇಕ ಸಾಮಾಜಿಕ ಪಿಡುಗುಗಳು ಏನಿತ್ತು ಅವು ಮಹಿಳೆಯರನ್ನ
ಸುತ್ತುವರ್ಕೊಂಡೇ ಇರ್ತಕ್ಕಂಥದ್ದು ನಾವು ನೀವು ಕಂಡುಕೊಂಡಿದ್ದೀವಿ. ಈ ಮುಂಚೆ ಹೆಣ್ಣು ಮಕ್ಕಳಿಗೆ ತನ್ನ ಗಂಡನ ಆಯ್ಕೆ ಮಾಡುವಂಥ ಸ್ವಾತಂತ್ರ್ಯ ಇರ್ತಿರಲಿಲ್ಲ. ಅದೇ ರೀತಿಯಾಗಿ ಸತಿ ಸಹಗಮನ ಪದ್ಧತಿ, ದೇವದಾಸಿ ಪದ್ಧತಿ, ವರದಕ್ಷಿಣೆ ಪದ್ಧತಿ, ಈ ರೀತಿಯಾದಂಥ ಅನೇಕ ಸಾಮಾಜಿಕ ಪಿಡುಗುಗಳು ನಮ್ಮನ್ನು ಕಾಡ್ತಾ ಇದ್ದವು. ಸ್ವತಂತ್ರ ನಂತರ ಅವುಗಳ ಪ್ರಮಾಣ ಸ್ವಲ್ಪ ಕಡಿಮೆ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲಿ ಮಹಿಳೆಯರನ್ನು ಕಾಡುವಂಥ ಸಾಮಾಜಿಕ ಪಿಡುಗುಗಳು ಅಂತಂದರೆ ನಾನು ಅಬ್ಸರ್ವ್ ಮಾಡಿದಂಗೆ, ಇನ್ನು ಅನೇಕ ವ್ಯಕ್ತಿಗಳ ದೃಷ್ಟಿಯಲ್ಲಿ ಬೇರೆ ಬೇರೆ ಬರೋದು. ನಾನು ನನ್ನ